ನಮಸ್ಕಾರ ಸ್ನೇಹಿತರೆ. ಖ್ಯಾತ ನಟಿ ಶೆಫಾಲಿ ಜರಿವಾಲಾ ಶುಕ್ರವಾರ ತಡರಾತ್ರಿ ನಿಧನ ಹೊಂದಿದ್ದಾರೆ. ಅವರ ಸಾವಿಗೆ ಹೃದಯಾಘಾತ ಕಾರಣ ಎನ್ನಲಾಗಿದೆ. ಆದರೆ 42ರ ವಯಸ್ಸಿಗೆ ಹೃದಯಾಘಾತ ಬರಲು ಕಾರಣವೇನು? ಶೆಫಾಲಿ ನಿಧನ ಹೊಂದಿದ ದಿನ ಒಂದು ಇಂಜೆಕ್ಷನ್ ತೆಗೆದುಕೊಂಡಿದ್ದರು. ಆ ಇಂಜೆಕ್ಷನ್ ಅವರ ಸಾವಿಗೆ ಕಾರಣ ಆಗಿರಬಹುದು ಎನ್ನಲಾಗ್ತಿದೆ. ಕನ್ನಡ ಸೇರಿದಂತೆ ಹಲವು ಭಾಷೆಗಳ ಸಿನಿಮಾ ಕಿರುತೆರೆಯಲ್ಲಿಯೂ ಮಿಂಚಿದ್ದ ನಟಿ ಶೆಫಾಲಿ ಜರಿವಾಲಾ ಜೂನ್ 27ರ ತಡರಾತ್ರಿ ನಿಧನ ಹೊಂದಿದ್ದಾರೆ. ಶೆಫಾಲಿ ಸಾವಿಗೆ ಹೃದಯಾಘಾತ ಕಾರಣ ಎನ್ನಲಾಗಿತ್ತು. ಕೇವಲ 42 ವರ್ಷ ವಯಸ್ಸಿಗೆ ಅವರಿಗೆ ಒದಗಿ ಬಂದ ಹಠಾತ್ ಸಾವಿಗೆ ಚಿತ್ರರಂಗ ಮಾತ್ರವಲ್ಲದೆ ಸಿನಿಮಾ ಪ್ರೇಮಿಗಳು ಆಘಾತ ವ್ಯಕ್ತಪಡಿಸಿದ್ದಾರೆ. ಶೆಫಾಲಿ ನಿಧನದ ಕುರಿತಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸುತ್ತಿದ್ದಾರೆ. ಈಗಾಗಲೇ ಕೆಲವು ಮಹತ್ವದ ವಿಷಯಗಳು ಪೊಲೀಸರ ತನಿಖೆ ಹಾಗೂ ಮರಣೋತ್ತರ ಪರೀಕ್ಷೆಯಿಂದ ತಿಳಿದುಬಂದಿದೆ. ಶೆಫಾಲಿ ಶುಕ್ರವಾರ ರಾತ್ರಿ ನಿಧನ ಹೊಂದಿದ್ದು, ಆ ದಿನ ಅವರು ಕೆಲವು ಮಾತ್ರೆಗಳನ್ನ ತೆಗೆದುಕೊಂಡಿದ್ರಂತೆ. ಅದೇ ದಿನ ಮಧ್ಯಾಹ್ನ ಅವರು ಆಂಟಿ ಏಜಿಂಗ್ ಡ್ರಗ್ ಅಂದ್ರೆ ವಯಸ್ಸು ಕಡಿಮೆ ಆಗಿರುವಂತೆ ಕಾಣಲು ನೀಡುವ ಔಷಧ ಇಂಜೆಕ್ಷನ್ ಸಹ ತೆಗೆದುಕೊಂಡಿದ್ರಂತೆ. ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದಿರುವಂತೆ ಶೆಫಾಲಿ ಅವರು ಸುಂದರವಾಗಿ ಕಾಣಲು, ಚಿಕ್ಕವರಂತೆ ಕಾಣಲು ಕಳೆದ ಕೆಲ ವರ್ಷಗಳಿಂದಲೂ ಈ ಆಂಟಿ ಏಜಿಂಗ್ ಡ್ರಗ್ ಇಂಜೆಕ್ಷನ್ ಅನ್ನ ತೆಗೆದುಕೊಳ್ತಿದ್ದಾರಂತೆ. ಪರಿಣಿತರ ಬಳಿಯೇ ಈ ಚಿಕಿತ್ಸೆಯನ್ನ ಇಂಜೆಕ್ಷನ್ ಅನ್ನು ಶೆಫಾಲಿ ಪಡೆಯುತ್ತಿದ್ದರಂತೆ. ಆದ್ರೆ ಶುಕ್ರವಾರದಂದು ಶೆಫಾಲಿ ಮನೆಯಲ್ಲಿ ಪೂಜೆ ಇದ್ದು ಅಂದು ಅವರು ಉಪವಾಸ ಇದ್ರಂತೆ. ಉಪವಾಸದಲ್ಲಿಯೇ ಇಂಜೆಕ್ಷನ್ ಮತ್ತು ಮಾತ್ರೆಗಳನ್ನು ತೆಗೆದುಕೊಂಡ ಕಾರಣದಿಂದ ಅವರಿಗೆ ಶುಗರ್ ಲೋ ಹಾಗೂ ಬಿಪಿ ಲೋ ಆಗಿ ಹೃದಯಾಘಾತ ಆಗಿರಬಹುದು ಎಂದು ವೈದ್ಯರು ಹೇಳಿದ್ದಾರೆ ಎನ್ನಲಾಗಿದೆ. ಇದೀಗ ಪೊಲೀಸರು ಶೆಫಾಲಿಯ ಮನೆಯವರು ವೈದ್ಯರ ವಿಚಾರಣೆ ನಡೆಸಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಶೆಫಾಲಿ ತೆಗೆದುಕೊಳ್ಳುತ್ತಿದ್ದ ಔಷಧಿಗಳ ಸ್ಯಾಂಪಲ್ ಅನ್ನ ಸಹ ತೆಗೆದುಕೊಂಡು ಹೋಗಿದ್ದಾರೆ. ಶನಿವಾರದಂದೇ ಶೆಫಾಲಿಯ ಅಂತ್ಯಕ್ರಿಯೆ ನಡೆದಿದೆ. ಶೆಫಾಲಿ ಕನ್ನಡದ ಹುಡುಗರು ಸಿನಿಮಾದ ಪಂಕಜ ಹಾಡಿನಲ್ಲಿ ನಟಿಸಿದ್ದರು. ಬಲು ಜನಪ್ರಿಯವಾಗಿದ್ದ ಕಾಂಟಾಲಗ ಹಾಡಿನಲ್ಲಿರುವುದು ಸಹ ಇದೇ ಶೆಫಾಲಿ. ಸ್ನೇಹ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.